ಇನ್ನು ಬಿಗ್ ಫೈನಲ್ಲಿ ಕೊನೆಯ ಸುದ್ದಿ, ಐದನೇ ಸುದ್ದಿ ಯಾವುದಪ್ಪ? ಇದು RCB ಅಭಿಮಾನಿಗಳು ನೋಡಲೇಬೇಕಾದಂತಹ ಸುದ್ದಿ. ಬಿಕಾಸ್ RCB ಅಭಿಮಾನಿಗಳಿಗೆ DCM DK ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಏನದು ಗುಡ್ ನ್ಯೂಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆಯುತ್ತೆ 2026ರ IPL ಮ್ಯಾಚ್. KCA ಚುನಾವಣೆ ವೇಳೆ DCM DK ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯುತ್ತವೆ. ಕಳೆದೋಗ್ತಿರೋ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ವಾಪಸ್ ತರುತ್ತೇವೆ. ಕ್ರಿಕೆಟ್ ಅಭಿಮಾನಿಗಳಿಗೆ DCM DK ಶ್ರೀ ಅಭಯವನ್ನ ನೀಡಿದ್ದಾರೆ. RCB ಅಭಿಮಾನಿಗಳಿಗೆ DCM DK ಶಿವಕುಮಾರ್ ಗುಡ್ ನ್ಯೂಸ್ ಕೊಟ್ಟಿರೋದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ 2026ರ IPL ಮ್ಯಾಚ್ಗಳು ನಡೀತಾವೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲೇ ನಡೆಯುತ್ತೆ IPL ಪಂದ್ಯಗಳು. ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ KCA ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಏನಿದೆ ಅವಾಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅನ್ನೋದೆಲ್ಲವೂ ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು T20 ವರ್ಲ್ಡ್ ಕಪ್ ಮಹಿಳಾ ವರ್ಲ್ಡ್ ಕಪ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಕಿರುವಾಸೆ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಪ್ರಾಕ್ಟಿಕಲಿ ಸಾಧ್ಯನಾ? ಗುಡ್ ನ್ಯೂಸ್ ಕೊಟ್ಟಿದ್ದಾರೆ DCM DK ಸಾಹೇಬರು. ರಾಮ್, ಸಾಧ್ಯ ಆಗದಿತ್ತಿರುವಂಥದ್ದು ಯಾವುದೂ ಇಲ್ಲ. ಯಾಕೆಂತಂದರೆ ಏಪ್ರಿಲ್ 4ನೇ ತಾರೀಕು ಏನೊಂದು ಇನ್ಸಿಡೆಂಟ್ ನಡೀತು. ಅದಾದ ಬಳಿಕ BCCI ಕೂಡ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ಗಳನ್ನು ನಡೆಸಿದರೆ ಅಲ್ಲಿ ಬರುವಂತಹ ಕ್ರೀಡಾ ಅಭಿಮಾನಿಗಳಿಗೆ ಸುರಕ್ಷತೆ ಇಲ್ಲ ಅನ್ನುವಂಥ ಕಾರಣಕ್ಕೆ ಬಹುತೇಕ ಮ್ಯಾಚ್ಗಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಜೊತೆಗೆ RCBನೂ ಕೂಡ ತವರು ಸ್ಟೇಡಿಯಮನ್ನು ಬೇರೆ ಯಾವುದೋ ಸ್ಟೇಡಿಯಮನ್ನು ಬೇರೆ ರಾಜ್ಯದ ಒಂದು ಕ್ರಿಕೆಟ್ ಸ್ಟೇಡಿಯಮನ್ನಾಗಿ ಹುಡ್ಕೊಳ್ಳುತ್ತೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಇವತ್ತು KCA ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡಿದಂಥ DCM DK ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು. ಬೆಂಗಳೂರಿಗೆ ಮತ್ತೆ ಕರ್ನಾಟಕಕ್ಕೆ ಒಂದು ಪ್ರೌಡ್ ಅಂತಂದ್ರೆ ಅದು ಚಿನ್ನಸ್ವಾಮಿ ಸ್ಟೇಡಿಯಂ. ಯಾವುದೋ ಒಂದು ದುರ್ಘಟನೆಯಿಂದಾಗಿ ಅಂತಾರಾಷ್ಟ್ರೀಯ ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಸ್ಥಳಾಂತರ ಆಯಿತು. ಆದರೆ ಮುಂಬರುವಂಥ ದಿನಗಳಲ್ಲಿ ಅಂದರೆ ಜನವರಿಯಿಂದಲೇ ಯಾವುದೇ ಒಂದು ಅಂತಾರಾಷ್ಟ್ರೀಯ ಪಂದ್ಯ ನಡೆದರೂ ಕೂಡ ಸುರಕ್ಷತಾ ದೃಷ್ಟಿ ಇಟ್ಕೊಂಡು ಜೊತೆಗೆ ಕಾನೂನಾತ್ಮಕವಾಗಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಸೇರಿದಂತೆ ಮುಂಬರುವಂತಹ ಮಹಿಳಾ ಕ್ರಿಕೆಟ್ ಟೂರ್ನಿ ಏನು ನಡೀತದೆ ಅದನ್ನು ಬೆಂಗಳೂರಿನಲ್ಲಿ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಗಳನ್ನು ನಡೆಸ್ತಾ ಇದ್ದೀವಿ. ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ. ಜೊತೆಗೆ ಅಗತ್ಯವಾಗಿ ಅನುಮತಿಯನ್ನು ಕೊಡುವಂತಹ BCCI ಸಂಸ್ಥೆ ಏನಿದೆ ಅದಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ಮನವಿಯನ್ನು ಮಾಡುವಂಥ ಕೆಲಸ ಆಗತ್ತೆ. ಒಟ್ಟಿನಲ್ಲಿ ಅಂದರೆ ಬೆಂಗಳೂರಿನ ಒಂದು ರೀತಿ ಪ್ರೌಡ್ ಅಂತೇಳಿ ನಾವು ಕರೆಸ್ಕೊಳ್ತೀವಿ. ಅದಕ್ಕೆ ಅಪಮಾನ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಅಗೌರವವನ್ನು ತರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೇಕಾದಂಥ ಕ್ರಮಗಳನ್ನು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಕ್ಕೆ ರಾಜ್ಯ ಸರ್ಕಾರ ಸಿದ್ಧ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ಗುಡ್ ನ್ಯೂಸ್ ಅನ್ನು ಕೊಡುವಂಥ ಕೆಲಸವನ್ನು DCM DK ಶಿವಕುಮಾರ್ ಮಾಡಿರುವಂಥದ್ದು. ರಾಮ್.